ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಮನೆಯಲ್ಲಿ ಇಡೀ ದಿನ ನಡೆದಂತಹ ಹೈಡ್ರಾಮಕ್ಕೆ ಕೊನೆಗೂ ಕೂಡ ಬ್ರೇಕ್ ಬಿದ್ದಿದೆ. ಇದೀಗ ಶಾಸಕ ಹರೀಶ್ ಪೂಂಜಾಗೆ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೂಡ ಕೊಟ್ಟಿದ್ದು. ಹಾಗಾದ್ರೆ ಮುಂದಕ್ಕಾಗುವ ಬೆಳವಣಿಗೆಗಳು ಏನು ಈ ಪ್ರಕರಣದಲ್ಲಿ ನೋಡ್ತಾ ಹೋಗೋಣ. ಬೆಳ್ತಂಗಡಿಯಲ್ಲಿ ರಾಜಕೀಯ ಹೈಡ್ರಾಮಾ. ಹರೀಶ್ ಪೂಂಜಾ ಮನೆಗೆ ಪೊಲೀಸರ ಭೇಟಿ. ಪೊಲೀಸ್ ಠಾಣೆಯಲ್ಲಿ ಶಾಸಕರ ವಿಚಾರಣೆ. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಮನೆಯಲ್ಲಿ ಇಡೀ ದಿನ ನಡೆದಂತಹ ಹೈಡ್ರಾಮಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಮೇ 18ರಂದು ಅಕ್ರಮ ಕಲ್ಲು ಗಣಿಗಾರಿಕೆ ಪ್ರಕರಣದ ಅಡಿಯಲ್ಲಿ ಶಾಸಕ ಪೂಂಜಾ ಆಪ್ತ ಶಶಿರಾಜ್ ಶೆಟ್ಟಿ ಎಂಬಾತನನ್ನ ಪೊಲೀಸರು ಬಂಧಿಸಿದ್ರು. ಈ ಘಟನೆ ಖಂಡಿಸಿ ಶಾಸಕ ಹರೀಶ್ ಪೂಂಜಾ ಬೆಳ್ತಂಗಡಿ ಠಾಣೆಗೆ ನುಗ್ಗಿ ಧರಣಿ ನಡೆಸಿದ್ರು. ಈ ಸಂಬಂಧ ಪೊಲೀಸರು ಶಾಸಕ ಪೂಂಜಾ ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ರು. ಅಷ್ಟೇ ಅಲ್ಲದೆ ಮೇ 20ರಂದು ಶಾಸಕ ಪೂಂಜಾ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಪೊಲೀಸರ ವಿರುದ್ಧ ಹರೀಶ್ ಪೂಂಜಾ ಆಕ್ಷೇಪಾರ್ಹ ಪದ ಪ್ರಯೋಗ ಮಾಡಿದ್ರು. ಈ ಬಗ್ಗೆಯೂ ಕೂಡ ಪೊಲೀಸರು ಹರೀಶ್ ಪೂಂಜಾ ಪ್ರಕರಣವನ್ನ ದಾಖಲಿಸಿದ್ರು. ಜಾಮೀನು ರಹಿತ ಪ್ರಕರಣದ ಹಿನ್ನೆಲೆಯಲ್ಲಿ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಂತಹ ಬೆಳ್ತಂಗಡಿ ಪೊಲೀಸರು ಶಾಸಕ ಹರೀಶ್ ಪೂಂಜಾ ಮನೆಗೆ ಭೇಟಿ ನೀಡಿದ್ರು. ಇನ್ನು ಪೊಲೀಸರು ಆಗಮಿಸ್ತಾ ಇದ್ದಂತೆ ಕಾರ್ಯಕರ್ತರ ದಂಡು ಪೂಂಜಾ ಮನೆಯತ್ತ ಧಾವಿಸಿತ್ತು. ಸಂಸದ ನಳಿನ್ ಕುಮಾರ್ ಕಟೀಲ್ ಆದಿಯಾಗಿ ಬಿಜೆಪಿ ಶಾಸಕರು ಪೂಂಜಾ ಮನೆಯತ್ತ ದೌಡಾಯಿಸಿದ್ರು. ಕೆಲವೊತ್ತು ಹೈಡ್ರಾಮಾವೇ ನಡೆದು ಹೋಯಿತು. ಇನ್ನು ಶಾಸಕ ಹರೀಶ್ ಪೂಂಜಾ ಮನೆಗೆ ಪೊಲೀಸರು ಭೇಟಿ ನೀಡ್ತಾ ಇದ್ದಂತೆ ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ದೊಡ್ಡ ಗಲಾಟೆನೇ ನಡೆಯಿತು. ಬಳಿಕ ಪೊಲೀಸರು ಬಂಧಿಸೋದಕ್ಕೆ ಆಗದೆ ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಿ ತೆರಳಿದ್ರು. ಆದರೆ ಕಾನೂನು ಮೀರಿ ಹರೀಶ್ ಪೂಂಜಾ ಬಂಧನ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನ ಸಂಸದ ನಳಿನ್ ಕುಮಾರ್ ಕಟೀಲ್ ಕೊಟ್ಟರು. ನೋಟಿಸ್ ಕೊಡದೆ ಬಂಧನ ಮಾಡಬೇಕು ಅನ್ನುವಂಥ ಪ್ರಯತ್ನಗಳಾಗಿತ್ತು. ಮಾತುಕತೆಗಳನ್ನ ಮಾಡಿದರ ಪರಿಣಾಮ ಈಗ ನೋಟಿಸ್ ಅನ್ನ ಮಾತ್ರ ಕೊಟ್ಟು ಹೋಗಿದ್ದಾರೆ. ಯಾವುದೇ ಕಾರಣಕ್ಕೆ ಬಂಧನ ಮಾಡುವಂತದ್ದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಂಧನ ಮಾಡೋದು ಮೊದಲ ಹಂತದ ಗೆಲುವು ಕಾರ್ಯಕರ್ತರು ಮತ್ತು ಹರೀಶ್ ಪೂಂಜಾ ಅವರಿಗೆ ಆಗಿದೆ. ನಮ್ಮ ಪಾರ್ಟಿ ಮತ್ತು ನಮ್ಮ ನಾಯಕರೆಲ್ಲರೂ ಕಾನೂನಿಗೆ ಗೌರವ ಕೊಡ್ತಕ್ಕಂಥವ್ರು. ಯಾವುದೇ ಸಂದರ್ಭದಲ್ಲೂ ಇಂತಹ ಹೋರಾಟಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಕೇಸುಗಳು ಸಹಜ. ಮುಂದಿನ ದಿನಗಳಲ್ಲಿ ಕೊಟ್ಟಿರುವ ನೋಟಿಸ್ಗೆ ನಾವು ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ. ಆ ಉತ್ತರವನ್ನು ನಾವು ಪೊಲೀಸ್ ಠಾಣೆಯಲ್ಲಿ ಕೊಡ್ತೀವಿ. ಇನ್ನು ಶಾಸಕ ಹರೀಶ್ ಪೂಂಜಾ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾದ್ರು. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ವಿಚಾರಣೆಯನ್ನ ಎದುರಿಸಿದ್ರು. ಮುಂದೆ ಕಾನೂನು ಹೋರಾಟ ನಡೆಸೋದಾಗಿ ತಿಳಿಸಿದ್ರು. ಇನ್ನು ಹರೀಶ್ ಪೂಂಜಾಗೆ ಶಾಸಕ ಸುನೀಲ್ ಕುಮಾರ್ ಸಾಥ್ ಕೊಟ್ರು. ಮೊನ್ನೆಯಿಂದ ನಡೆದಿರ್ತಕ್ಕಂಥ ಘಟನೆಗೆ ನನ್ನ ಮೇಲೆ ಮೊಕದ್ದಮೆ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಒತ್ತಡದಿಂದ ಪೊಲೀಸ್ ಇಲಾಖೆ ಇವತ್ತು ಕಾರ್ಯನಿರ್ವಹಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನೀವು ಮಾಡತಕ್ಕಂಥ ಈ ಪ್ರಕ್ರಿಯೆ ಇದು ಕಾನೂನು ಬಾಹಿರವಾಗಿರ್ತಕ್ಕಂಥ ಪ್ರಕ್ರಿಯೆ ಆಗ್ತದೆ. ನಾಳೆ ನೀವು ಇದರಲ್ಲಿ ಶಿಕ್ಷೆ ಅನುಭವಿಸಬೇಕಾಗ್ತದೆ ಅನ್ನುವಂಥ ಒಂದು ಮನವರಿಕೆ ಮಾಡಿಕೊಟ್ಟಾಗ ಕಾನೂನು ರೀತಿಯಲ್ಲಿ ಅವರೇನು ನೋಟಿಸ್ ಕೊಡಬೇಕು ಆ ನೋಟಿಸನ್ನು ಕೊಟ್ಟರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಂದು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ನೋಡಿ, ಸಾಂದರ್ಭಿಕವಾಗಿ ಮತ್ತು ಆಕ್ರೋಶಭರಿತವಾಗಿ ಕೆಲವು ಮಾತುಗಳು ಸಮಾಜದ ಮಧ್ಯದಲ್ಲಿ ಸಮಾಜ ವಿರೋಧಿ ಕೆಲಸಗಳನ್ನು ಇಲಾಖೆ ಮಾಡಿದಾಗ ಬಂದೇ ಬರ್ತದೆ. ಒಟ್ನಲ್ಲಿ ಶಾಸಕ ಪೂಂಜಾ ವಿಚಾರಣೆಗೆ ಹಾಜರಾಗಿ ಪೊಲೀಸ್ ತನಿಖೆಗೆ ಸದ್ಯಕ್ಕೆ ಸಹಕರಿಸಿದ್ದಾರೆ. ಆದರೆ ಬಿಜೆಪಿ ಕಾರ್ಯಕರ್ತರಿಗೆ ತಮ್ಮ ನಾಯಕನನ್ನ ನಡೆಸಿಕೊಂಡಂತಹ ಬಗ್ಗೆ ಆಕ್ರೋಶ ಇದೆ. ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಸುಕ್ಪಾಲ್ ಪೊಳನಿ, ಪಬ್ಲಿಕ್ ಟಿವಿ, ಮಂಗಳೂರು.